ಮಿಸ್ಟರ್ ನಾರಾಯಣ್ ಪೂಜಾರಿ, ಇದು ಕಾಂಪೌಂಡು 30 ಅಡಿ ಇದೆ. ಇದು 40 ಅಡಿ ನಿಮ್ಮದು ಗೇಟ್ ತನಕ ಬರುತ್ತೆ. ನಮ್ಮದು 40 ಅಡಿಗೆ ಗೇಟ್ ಅಲ್ಲಿಗೆ ಹಾಕ್ಕೊಂಡು ಡೈರೆಕ್ಟಾಗಿ ಹಾಗೆ ಸ್ಟ್ರೈಟ್ ಹಾಕ್ಕೊಂಡು ಆ ಎಲ್ ಶೇಪ್ ಮಾಡ್ಕೊಂಡು ಮನೆಯಿಂದ ಹಾಗೆ ತಗೊಂಡು ಆ ತೆಂಗಿನ ಮರ ಬಿಟ್ಬಿಡ್ಬೇಕು. ತೆಂಗಿನ ಮರ ನಮ್ಮದೇ, ನೀಟಾಗಿ ಮಾಡ್ಕೋಬೇಕು ಇಷ್ಟು. ಸೊ ಪೂರ್ತಿ ಇಲ್ಲಿ 40 ಬರೋಲ್ಲ, ಇದು 30 ಇದೆ. 30 ಲ್ಯಾಂಡ್ ಡಾಕ್ಯುಮೆಂಟ್ ನಮ್ಮ ಹತ್ರ ಬಿಟ್ಟರೆ ಇಲ್ಲಿ ಯಾರ ಹತ್ರನೂ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಇದು ಅಲ್ಲಿ ಮನೆ ಕಟ್ಟೋಕ್ಕೆ ಪರ್ಮಿಷನ್ ಇಲ್ಲ, ಕೋರ್ಟ್ ಆರ್ಡ್ರು ಇದೆ. ಹೀಗೆ ಮಾಡ್ಕೊಂಡು ಎಲ್ ಶೇಪ್ ಮಾಡ್ಕೊಂಡು ನೀಟಾಗಿ ಮನೆಯಿಂದ ಹಂಗೆ ಹಾಕು. ನೀವು ಮನೆಯನ್ನು ಕೆಡಗು ಮತ್ತೊಂದು ಮಾಡು ಅಂತ ನಾನು ಹೇಳೋಲ್ಲ. ನಾರಾಯಣ್ ಪೂಜಾರಿಗೆ ಇದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೋರ್ಟ್ ಅಂತ ಹೇಳಿದ್ರೆ 100% ಪನಿಷ್ಮೆಂಟು ಆಗ್ತದೆ. ನಾನು ಮಾತ್ರ ಹೇಳ್ತಾಯಿದ್ದೀನಿ, ಇಲ್ಲಿ ಯಾರು 3 ಪಾರ್ಟಿ ಕ್ರಿಮಿನಲ್ಸ್ ಯಾವನು ಬರೋಲ್ಲ. ಆಮೇಲೆ ಇದು ಈ ಜಾಗ ಆ ಜಾಗ ಎರಡೂ ನಮ್ಮದೇ ಇರೋದು, ಎಲ್ಲ ದಾಖಲಾತಿಗಳಿದೆ. ಅಲ್ಲಿ ಹಿಂದ್ಗಡೆ ತೆಂಗಿನ ಮರ ನಮ್ಮದೇ, ಅದು ಹಿಂದ್ಗಡೆ 10 ಅಡಿ ಹಿಂದ್ಗಡೆಗೆ ಗಾಡಿ ರಸ್ತೆ ಬಿಡ್ಕೊಂಬಿಡು. ಒಳ್ಳೆ ರೀತಿಲಿ ಹೇಳ್ತಾಯಿದ್ದೀನಿ. ಅಲ್ಲಿಂದ ಅಲ್ಲಿ ನೀಟಾಗಿ ಮಾಡ್ಕೊಂಡು ಮನೆಯಿಂದ ಹಾಕ್ಕೊಂಡು ಈ ಗೇಟ್ ತನಕ 10 ಅಡಿ 40 ಅಡಿ ನಮ್ದು ಬಿಟ್ಬಿಡ್ಬೇಕು. ಇದು ಇಲ್ಲಿ ಸರ್ಪ ಹೋಗೋ ಜಾಗಕ್ಕಂತ ನಾವು ಬಿಟ್ಟಿರೋದು. ಈ ಜಾಗ ನಮ್ಮದು ಆ್ಯಕ್ಚುಲಿ 2 ಜಾಗ, ಅದು ಬಸಜ್ಜಬ್ಗೆ ನಾವು ಬಿಟ್ಕೊಟ್ಟಿರೋದು. ಅರ್ಥ ಆಯ್ತಲ್ಲ? ಸೊ ಈಗ ಮನೆ ಕಟ್ಕೊಂಡಿದ್ದೀರಾ, ನಾವೇನು ಹೇಳತ್ತೆಲ್ಲ, ಬಟ್ ಈ ಜಾಗ ಫುಲ್ ನೀಟಾಗಿ ಬಿಟ್ಬಿಡ್ಬೇಕು. ಹೇಳ್ತಾಯಿದ್ದೀನಿ, ಒಳ್ಳೆ ರೀತಿಲಿ ಹೇಳ್ತಾಯಿದ್ದೀನಿ. ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ನೋಡ್ಕೊಂಡು ಕರೆಕ್ಟಾಗಿ ಮಾಡ್ಕೊ. ಇದು ನಾರಾಯಣ್ ಪೂಜಾರಿ ನಿನಗೆ ಹೇಳ್ತಾರ ನಾನು.